ನನ್ನ ಮಾವ ಇಷ್ಟೊಂದಾದ್ರೂ ಬರ್ಲೇ ಇಲ್ವಲ್ಲ. ಹೊತ್ತು ಬೇರೆ ನೆತ್ತಿ ಮೇಲೆ ಬಂದೈತಿ. ಹೊಲ್ದಾಗ ನೋಡಕ್ ಕೆಲಸ ಬಾಳ ಅದಾವು. ಎಲ್ಲಿ ಹೋದ ನನ್ನ ಮಾವ? ಮಾವ, ಓ ಮಾವ. ಜಾನೆಯ ತಂಪಿನ ಕಿರಣಗಳಿಗೆ ಗರಿ ಬಿಚ್ಚಿ ನವಿಲಿನಂತೆ ನರ್ತಿಸುವ ಏನಿವಳ ಸೌಂದರ್ಯ. ಆಹಾ, ಇವಳ ಸೌಂದರ್ಯ ಸಿರಿಯನ್ನು ಸವಿಯಲೇಬೇಕು. ಯಾರ್ ನೀನು? ಒಮ್ಮೆಲೆ ಗೂಳಿ ನುಗ್ಗ ಹಾಗೆ ನುಗ್ಗಿ ಒಂಟಿ ಹೆಣ್ಣಿನೊಂದಿಗೆ ಕೆಟ್ಟದಾಗಿ ವರ್ತಿಸುವೆಯಲ್ಲ. ನಿನ್ನ ಹೆಸರೇನು? ನನ್ನ ಹೆಸರು ಇಂಗ್ಲಿಷ್ ನೇಮ್ ಟು अर्थिंग, हिंदी से नाम जमीना का अर्थ, कन्नड़दल्ली राज पृथ्वीराज. ನಾನು ಯಾರು? ಈ ಊರ ಗರ್ಭ ಶ್ರೀಮಂತ ಜೈರಾಜನ ಆಪ್ತ ಸ್ನೇಹಿತ. ಇನ್ನು ನಿನ್ನಂತ ಒಂಟಿಯಾದ ಹೆಣ್ಣಿನ ವಾಸನೆಗೆ ಮನಸೋತು ಬಂದಿರುವ ರಸಿಕ. ಅಂದಾಗ ನನ್ನ ಮನಸ್ಸು ಹುಚ್ಚನಂತೆ ಎಳೆದುಕೊಂಡು ಬಂದಿದೆ. ಅದು ತಪ್ಪ? ಅದು ತಪ್ಪಲ್ಲ ಮಿಸ್ಟರ್. ನಾಯಿ ಅಂತ ಚಪ್ಪಲಕ್ಕೆ ಬಾಯಿ ತರ್ತಾ ಇದೆಯಲ್ಲ, ಅದು ತಪ್ಪು. ನೋಡು, ನಡು ರಸ್ತೆಯಲ್ಲಿ ಹೆಣ್ಣನ್ನ ಹೀಗೆ ತೊಡವಿದ್ದೇ ಆದ್ರೆ ನೋಡಿದ ಜನ ಎದ್ದು ಬಂದು ಚಪ್ಪಲಿ ಹೊಡೆದಾರೋ. ಪೊಲಿ ನೋಡುವ ಜನಗಳು ಎದ್ದು ಬಂದು ಚಪ್ಪಲಿ ತೆಗೆದುಕೊಂಡು ಹೊಡೆಯುವ ಕಂಡರು ಕಾಣದ ಹಾಗೆ ನಟಿಸುವ ನರಸತ್ತ ನಾಮರ್ದಗಳ ಕಾಲ ಇದು. ಅಂದಾಗ ಎಚ್ಚರದ ಮಾತುಗಳಿಂದ ಹೆದರಿ ಹೋಗುವಿನೆಂದು ತಿಳಿದುಕೊಂಡಿರುವೆಯಾ? ಏ ಹುಚ್ಚೇನೆ, ನನ್ನ ಮೈಯಲ್ಲಿ ಉಳಿತಿರುವುದಾಗ್ನಿ ಮತ್ತಿಷ್ಟು ಕಿಚ್ಚು ಹಾಕಬೇಡ. ಚಚ್ಚನೆಯಿಂದ ಈ ನಿನ್ನ ಉಪ್ಪು ತಗ್ಗಗಳ ಜೊತೆ ಕಾಮಲೀಲೆ ಆಡಬೇಕೆಂಬುದೇ ಈ ಪೃಥ್ವಿರಾಜನ ಹೆಬ್ಬಯಕೆ. ಅದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ ಅಂತ ತಿಳ್ಕೋ. ಏ ಮಿಸ್ಟರ್, ಹೆಣ್ಣಂದ್ರೆ ನಿಮ್ಮಂತ ಕಾಮಕರಿಗೆ ಕಾಮದ ಗೊಂಬೆ ಅಂತ ತಿಳ್ಕೊಂಡಿವಿ. ಹೆಣ್ಣು ಒಲಿದರೆ ನಾರಿ, ಮೂನಿದರೆ ಮಾರಿ. ಅದರ ತಿಳಿಯದ ತಿರುಗೇಡಿ ಕಂಡಿಸೆ ದೂರ ಸರಿಯಾಚೆ, ದೂರ ಸರಿಯಾಚೆ. ಕೈಗೆ ಸಿಕ್ಕಿರುವ ಹಣ್ಣನ್ನು ಮೇಲಕ್ಕೆ ಎಸೆಯುವ ಬಂಡ ನಾನಲ್ಲ. ಕೈಗೆ ಸಿಕ್ಕಿರುವ ಹಣ್ಣನ್ನು ಕಚ್ಚಿ ಕಚ್ಚಿ ತಿನ್ನಬೇಕೆಂಬುದೇ ಈ ಪ್ರಳಯಾಂತಕನ ಹಂಬಲದ ಹಠ. ಹಂಬಲದ ಹಠ? ಕಚ್ಚಿ ಕಚ್ಚಿ ತಿನ್ನುವುದಕ್ಕೆ ಇದು ರೋಡಿನಲ್ಲಿ ಬೆಳೆದಿರುವ ಹಣ್ಣಲ್ಲ. ಮಾನವಂತರ ಮನೆತನದ ಹಣ್ಣನ್ನ ಕತ್ತು ತಿನ್ನೋದಕ್ಕೆ ಬಂದಿದ್ದೇ ಆದ್ರೆ ನಿನ್ನ ಬಾಯಾನ ಹಲ್ಲು ಕಿತ್ತು ಕೈಯ ಕೊಟ್ಟರು ನನ್ನ ಮಾವಂದ್ರು. ಹುಷಾರ್. ಮಾನವಂತರ ಮನೆತನದ ಹೆಣ್ಣು, ಮಾನವಂತರ ಮನೆತನದ ಹೆಣ್ಣು ಮಾಡಬಾರದ ಕೆಲಸ ಮಾಡುತ್ತಿರುವಾಗ ನಿಂದೇನು ಮಮತೆಯಿಂದ ಮಂದಿಯಲ್ಲಿ ತಂಗಿ ಎಂದು ಮನೆಯಲ್ಲಿ ಹೋಗಿ ಅಂಗಿ ಕಳಿಸಿ ಬೆತ್ತಲೆ ಮಾಡುವ ರತ್ತಿ ಕಿಡಿಯಾಡುವ ಬಂಡ ಜನಗಳೆಷ್ಟಿಲ್ಲ ಈ ನಿನ್ನ ಮಾನವಂತರ ಮನೆತನದ. ಅಷ್ಟೇ, ಸೋಕಿ ಮಾಡುವ ಆಸೆಗಾಗಿ ದುಡ್ಡಿನ ಹತ್ತಿರ ದಟ್ಟತನದಿಂದ ತನ್ನ ಸರ್ವಸ್ವನ್ನೇ ಮರೆತು ಮಾಡಿಕೊಂಡು ಬರುವ ಬಂಡ ಗಂಡೇರೆಷ್ಟಿಲ್ಲ ಈ ನಿನ್ನ ಮಾನವಂತರ. ಅಷ್ಟೇ ಏಕೆ, ಮನೆಯಲ್ಲಿ ಬಂಗಾರದಂತ ಹೆಂಡತಿ ಇದ್ದರು ಮತ್ತೊಂದು ಹೆಣ್ಣಿಗೆ ಮರಳಾಗಿ ತನ್ನ ಸರ್ವಾಸ್ತಿಯನ್ನು ಬರೆದು ಮಾಡಿಕೊಂಡು ಬರುವ ಗಂಡ ಸರಿ ಅಷ್ಟಿಲ್ಲ ಈ ನಿನ್ನ ಸಮಾಜದಲ್ಲಿ. ಸಾಕ, ಇನ್ನೂ ಬೇಕಾ ಮನೆತನದ ಇತಿಹಾಸ? ಮನಸ್ಸಿನ ಹೊಲಸು ಬಾಯಿಂದ ಮಾತನಾಡ್ತಾ ಇದೀಯಾ ನೀನು? ಈ ನಿನ್ನ ಗಲೀಜು ಮಾತುಗಳನ್ನ ಕೇಳಿ ನನ್ನ ಮನಸ್ಸನ್ನ ನಾನು ಹೊಲಸು ಮಾಡಿಕೊಳ್ಳಲಾರೆ. ಮಿಸ್ಟರ್,
ಮನೆಯಲ್ಲಿ ಶ್ರೀರಾಮನಂತ ಗಂಡ ಇದ್ದರು ಮತ್ತೊಬ್ಬ ಮಿಂಡನಿಗೆ ಸೆರಗು ಹಾಸಿ ಬಂದು ಇದು ಗರ್ಭ ಗಂಡನಿಗೆ ನಿಂತಿದೆ ಎಂದು ಊರೆಲ್ಲ ಊಟ ಹಾಕಿಸುವ ಸೋಗಿನ ಸೂಳೆರೆಟ್ಟಿಲ್ಲ ಈಗಿನ ಸಮಾಜದಲ್ಲಿ. ಒಟ್ಟಿನಲ್ಲಿ ನೀನು ಗರತಿಯಾದರೇನು ಸೂಳೆಯಾದರೇನು ನಿನ್ನ ಯೌವನದ ಮಡಿಲಲ್ಲಿ ಸುಖ ಪಡಬೇಕೆಂಬುದೇ ಈ ಪೃಥ್ವಿರಾಜನ ಆಸೆ. ಆಚಿನ ಮುಟ್ಬೇಡ, ದೂರ ಸರಿ ಆಚೆ. ಈ ನಿನ್ನ ಕರ್ಮದ ಫಲವನ್ನ ಆದಿಸಿ ಆದ್ರೂ ಯಾರಾದ್ರೂ ಕಳಿಸ್ಕೊಟ್ಟಾನೋ ಆದನ್ನ ದೇವರು. ದೇವರು ಕಳಿಸಿಕೊಡುವ ಜಾಗ ಇದಲ್ಲ ಡಾರ್ಲಿಂಗ್. ಇಂಥ ಗೊತ್ತು ಬೆದರಿಗೆ ಹೆಸರು ಹೋಗುವೆನೆಂದು ತಿಳಿದುಕೊಂಡಿರುವೆ ಆ ಹುಚ್ಚು ಎಣ್ಣೆ. ಮೈ ಕಮಾಂಡ್ ಡಾರ್ಲಿಂಗ್, ಮೈ ಮಿಸ್ಟರ್, ನಿಲ್ಲಿಸು ನಿನ್ನ ದುಶ್ಯಾಸನದ ಕೆಲಸವನ್ನು. ಅಂದು ಗಾಂಧಿ ಮಹಾತ್ಮ ಒಂಟಿ ಹೆಣ್ಣು ಮಧ್ಯರಾತ್ರಿಯಲ್ಲಿ ತಿರುಗಿ ಬಂದರೆ ಅಂದಿಗೆ ನಮಗೆ ಸ್ವಾತಂತ್ರ್ಯ ಸಿಕ್ಕಂತೆ ಎಂದು ಹೇಳಿದ ಮಹಾತ್ಮ. ಇಂದು ನಿಮ್ಮಂತ ಬಂಡ ಗಂಡುಗಳು ಹುಟ್ಟಿಕೊಂಡು ಕಂಡ ನವ ಭಾರತದ ಕನಸನ್ನು ನುಚ್ಚು ನೂರು ಮಾಡುತ್ತಿದ್ದೀರಿ. ನಿಮ್ಮಂತ ಬಂಡರು ಸೇರಿಕೊಂಡು. ಯಾರೋ ನೀನು? ನಿನ್ನ ಮಾತಿನ ಹಿತ ತತ್ವಗಳನ್ನು ಹಿಂಬಾಲಿಸೋರು ಯಾರು ಇಲ್ಲ ಈ ಜಗದಲ್ಲಿ. ಸುಮ್ಮನೆ ಈ ಪೃಥ್ವಿರಾಜನನ್ನು ಎದುರು ಹಾಕಿಕೊಳ್ಳುವುದು ಎದ್ದ ಹಾವನ್ನು ಹಿಡಿಯುವುದು ಗೆದ್ದ ಹಾವು. ಲೇ ಪೃಥ್ವಿರಾಜ್, ನಿನ್ನ ರೊಚ್ಚಿಗೆ ಎದ್ದ ಹಾವನ್ನು ಬರ್ಚಿ ಹಾಕಿ ಪುಂಗಿನಾಳದಿಂದ ಹಾವಾಡಿಸಬಲ್ಲ ಹಾವಾಡಿಗ ನಾನು ಅಂದಾಗ ನ್ಯಾಯ ನೀತಿ ಧರ್ಮಗಳನ್ನು ತುಳಿದು ಬಡವರ ಮೇಲೆ ಅಟ್ಟಹಾಸದಿಂದ ಮೆರೆಯುತ್ತಿರುವ ನಿಮ್ಮಂತವರನ್ನು ಮೆಟ್ಟಿ ನಿಲ್ಲುವ ಬಹದ್ದೂರ್ ಗಂಡುಗಲಿ ಹುಟ್ಟಿಕೊಂಡಿರುವನು ಈ ಕಲಿಯುಗದಲ್ಲಿ ಕಾರಣ. ಕಲಿಯುಗದ ಕಾರಣ ಮಹಾಭಾರತದಲ್ಲಿ ಕೌರವರನ್ನು ಗೆಲ್ಲಿಸಿಕೊಳ್ಳಲಾಗದ ಕಾರಣ ಈ ಕಲಿಯುಗದಲ್ಲಿ ಈ ಪೃಥ್ವಿರಾಜನ ಸೇಡಿನ ಹೊರತಕ್ಕೆ ಸಿಕ್ತು ಸಾಯಬೇಡ, ಸುಮ್ಮನೆ ಹೊರಟು ಹೋಗುವಿಲ್ಲ. ಲೇ ಪೃಥ್ವಿರಾಜ್, ಬೆಂಕಿ ಬಿರುಗಾಳಿಯ ಬೀಸಿ ಭೂಮಿ ಆಕಾಶವೇ ಕಾರ್ಗತ್ತಲು ಮೋಡ ಕವಿದು ಗೋಲ್ವಿಂಚರ್ಗಿಸಿ ಬಂದರು. ಮಠ ಬಿಡಲು ನನ್ನ ಹೃದಯದಲ್ಲಿ ಉರಿಯಿದ್ರು ಕೊಂಡಕ್ಕೆ ಸಿಕ್ಕು ಸಾಯಬೇಡ. ಮೊದಲು ಹೋಗು. ಇದನ್ನು ಅರಿಯದೆ ನೀನು ಮಂಗನತೆ ವರ್ತಿಸಿದರೆ ಕ್ಷಣಾರ್ಥದಲ್ಲಿ ಬೀಳುವುದು ನಿನ್ನ ಹೆಣ. ಈ ಕರ್ಣನ ಕೈಯಲ್ಲಿ ಹುಷಾರ್. ಕರ್ಣ, ಆಡಂಬರದ ಮಾತುಗಳನ್ನಾಡಿ ಅಡಿಪಾಯದಲ್ಲಿ ಸಿಕ್ಕು ಹಾಕಿಕೊಂಡು ಮೂರ್ಖನಾಗಬೇಡ. ನನ್ನ ಮೈಯಲ್ಲಿ ಉರಿಯುತ್ತಿರುವ ವಿರದಾಟಿಗೆ ಮತ್ತಿಟ್ಟು ಸೀಮೆಎಣ್ಣೆಯನ್ನು ಸುರಿದಿಯಲ್ಲ, ಅದರಿಂದ ಸುಟ್ಟುಕೊಂಡು ಬೀದಿ ನಾಯಂತೆ ಅಲೆಯುವ ಹಾಗೆ ಮಾಡದೆ ಹೋದರೆ ಇವನ ಎಂಟೆದೆಯ ಪಟ್ಟ ಪೃಥ್ವಿರಾಜನೇ ಅಲ್ಲ. ಹೋಗಲೇ ಹೋಗು. ಮುಂದೆ ನೀವು ಮಾಡುತ್ತಿರುವ ಅನ್ಯಾಯ ಅಕ್ರಮಗಳಿಗೆ ಅಡ್ಡಗೋಡೆಯಾಗಿ ನಿಂತು ಕರ್ಮ ತುಂಬಿದ ಈ ಊರಿನಲ್ಲಿ ಧರ್ಮ ತುಂಬುವ ಹಾಗೆ ಮಾಡದೆ ಹೋದರೆ ನಾನು ಸೇಡಿಗಿಳಿದ ಕರ್ಣನೇ ಅಲ್ಲ. ತಾವು ದೇವರಂತೆ ಬಂದು ನನ್ನ ಶೀಲ, ನನ್ನ ಪ್ರಾಣವನ್ನೇ ಕಾಪಾಡಿದ್ರಿ. ತಮಗೆ ನಾನು ಸದಾ ಚಿರಋಣಿಯಾಗಿ. ಎದ್ದೇಳಮ್ಮ, ಎಲ್ಲ ದೈವ ಸಂಕಲ್ಪ. ಹೌದು, ಯಾರಮ್ಮ ಅವನು? ಅವನೇಕೆ ನಿನ್ನ ಮೇಲೆ ಬಲಾತ್ಕಾರಕ್ಕೆ ಆಸೆ ಪಟ್ಟ? ಅವನು ನಮ್ಮೂರಿನ ಆಗರ್ಭ ಶ್ರೀಮಂತ, ಜನನಾಯಕ ಜಯರಾಜನ ಆಪ್ತ ಸ್ನೇಹಿತ. ಇವಾಗ ಒಂಟಿಯಾಗಿ ಹೆಣ್ಣು ಅವರ ಕಣ್ಣಿಗೆ ಸಿಕ್ಕರೆ ಸಾಕು, ಅವರ ಶೀಲವನ್ನೇ ಹಾಳು ಮಾಡ್ತಾರೆ, ಅವರ ಸಾವಿಗೆ ಕಾರಣರಾಗ್ತಾರೆ. ಮುಂದೆ ಹಣ ಬಲ, ರಾಜಕೀಯ ಬಲದಿಂದ ಜೈಲಿನಿಂದ ಹೊರಗೆ ಬರ್ತಾರೆ. ನನ್ನ ದುರಾದೃಷ್ಟ ಇವತ್ತು ಅವ್ರ ಕಣ್ಣಿಗೆ ನಾನ್ ಬಿದ್ದೆ. ನೀವು ದೇವರಂತೆ ಬಂದ್ರಿ. ಲೇ ಜಯರಾಜ್, ಪೃಥ್ವಿರಾಜ್, ಊರಿಗೆ ಕಾಲಿಟ್ಟ ಪ್ರಥಮ ಹೆಜ್ಜೆಯಲ್ಲೇ ನನ್ನ ವಿರೋಧಿಗಳಿಗೆ ನನಗೆ ಬಾಜೆ ಕಟ್ಟಿದ್ದೀರಿ. ಈ ಬಾಜಿಯಿಂದ ನಿಮ್ಮನ್ನು ಕಾನೂನಿಗೆ ಬಣಿಸಿಕೆ ಒಪ್ಪಿದರೆ
ನಾನು ಸೇಡಿಗಾಗಿ ಗುರಿ ಇಟ್ಟ ಗುರಿಕಾರನೇ ಅಲ್ಲ. ಮಿಸ್ಟರ್, ಏನು ಯೋಚನೆ ಮಾಡ್ತಾ ಇದ್ದೀರಾ? ನೋಡಮ್ಮ, ಹುಚ್ಚು ನಾಯಿಗಳಿವೆ ಎಂದು ಹೆದರಿ ಓಡಿ ಹೋದರೆ ಅವುಗಳ ಪೌರುಷ ಹೆಚ್ಚಾಗುತ್ತೆ. ಅಂದಾಗ ಹೆದರುವುದನ್ನು ಬಿಟ್ಟು ಒಟ್ಟಾಗಿ ಸೇರಿಕೊಂಡು ಬೆನ್ನಟ್ಟಿದರೆ ಓಡಿ ಹೋಗುತ್ತವೆ. ಇದೇ ಈ ಕಲಿಯುಗದ ನಿಯಮ. ಹೌದು, ತಾವ್ಯಾರು ಅಂತ ನನಗೆ ಗೊತ್ತಾಗ್ಲಿಲ್ಲ. ತಾವು ಈ ಊರಿಗೆ ಹೊಸಬ್ರು ಅಂತ ಕಾಣಿಸ್ತಾ ಇದೆ. ಅಂದಾಗೆ ತಾವ್ ಯಾತಕ್ಕಾಗಿ ಬಂದಿದ್ದೀರಾ? ನೋಡಮ್ಮ, ನಾನು ಯಾರೆಂದು ನನಗೆ ಗೊತ್ತಿಲ್ಲ. ಅಂದಾಗ ನಾನು ಯಾರೆಂದು ತಿಳಿಯಬೇಕಾದರೆ ಆಳ ಸಮುದ್ರದಲ್ಲಿ ಅಡಿಗೆ ಕುಳಿತಿರುವ ಸತ್ಯವನ್ನು ಬಿಚ್ಚಿಟ್ಟು ಈ ಸಮಾಜಕ್ಕೆ ನಾನು ಯಾರೆಂದು ತೋರಿಸುವವರಿಗೂ ಸಮಾಧಾನವೇ ಇಲ್ಲ. ಈ ನಿಮ್ಮ ಒಗಟಿನ ಮಾತು ನನಗೆ ಅರ್ಥವಾಗ್ತಾ ಇಲ್ಲ. ನಾ ಇನ್ನು ಹೋಗಿ ಬರ್ತೀನಿ. ಹೌದು, ಅರ್ಥ ಅನರ್ಥಗಳ ಮಧ್ಯೆ ವ್ಯರ್ಥ ಸಮಯ ಉಪಯೋಗಿಸಿಕೊಂಡು ಸಾರ್ಥಕ ವಿಚಾರವನ್ನು ಸಮಯ ನೋಡಿ ಈ ಸಮಾಜಕ್ಕೆ ಸಾರಿ ಹೇಳುವವರಿಗೂ ಸಮಾಧಾನವೇ ಇಲ್ಲ. ಲೇ ಜಯರಾಜ್, ಪೃಥ್ವಿರಾಜ್, ನನ್ನ ತಂದೆ ತಾಯಿಗಳನ್ನು ಕೊಂದು ನನ್ನ ಆಸ್ತಿಯಲ್ಲಿ ಅಟ್ಟಹಾಸದಿಂದ ಮೆರೆಯುತ್ತಿರುವ ನಿಮ್ಮನ್ನು ಇಂಚು ಇಂಚಾಗಿ ತುಂಡರಿಸಿ 10 ನರಿ ನಾಯಿಗಳಿಗೆ ಹಂಚದಿದ್ದರೆ ನಾನು ಗಂಡಾಗಿ ಹುಟ್ಟಿದ್ದಕ್ಕೂ ಸಾರ್ಥಕವಿಲ್ಲ ಎಂದು ತಿಳಿಯಲಿ ಈ ಸಮಾಜ. ದಿಲ್ ದಿಯಾ ತೋ ಕರ್ಣ, ದಿಲ್ ನಹೀ ತೋ ಕಾಳಿಂಗ ಸರ್ಪ. ಭೂತಾಯಿ ಸೇವೆಯ ಮಾಡಿ ನಲಿವ ರೈತನ ನೋಡು, ಭೂತಾಯಿ ಸೇವೆಯ ಮಾಡಿ ನಲಿವ ರೈತನ ನೋಡು, ನಮಗಾಗಿ ಏನಿದು ಅಣ್ಣ ಹಾಗೂ ಗಂಗಾ ಬರುತ್ತೇನೆ ಅಂತ ಹೇಳ್ತಾರಲ್ಲ, ಇಷ್ಟೊತ್ತಾದರೂ ಯಾಕೆ ಬರಲಿಲ್ಲ? ತಡಿ, ಇನ್ನೊಂದು ಸಲ ಒಡ್ಡು ಹಾಕೋಣ, ಅಷ್ಟೊತ್ತಿಗೆ ಬಂದರೂ ಬರ್ಬೋದು. ಭೂತಾಯಿ ಸೇವೆಯ ಮಾಡಿ ನಲಿವ ರೈತನ ನೋಡು, ಭೂತಾಯಿ ಸೇವೆಯ ಮಾಡಿ ನಲಿವ ರೈತನ ನೋಡು, ನಮಗಾಗಿ. ಹಲೋ ಮಿಸ್ಟರ್, ಇಲ್ಲಿ ಊರಿನ ಜಯರಾಜ್ ಹೊಲ ಎಲ್ಲಿ ಬರ್ತೀವಿ ಅಂತ ಹೇಳ್ತೀರಾ? ಏನು ಜಯರಾಜ್ ಸೌಕಾರನ ಹೊಲ? ಇದೇ ನಮ್ಮ ಬಾಜು ಇರುವುದಲ್ಲ, 300 ಎಕರೆ ಜಮೀನು. ಶಂಕರ್, ಏನಿದೆ ನಿನ್ನ ವೇಷ? ಅದು ಅಲ್ಲದೆ ಕೈಯಲ್ಲಿ ಸಲಿಕಿ ಹುಟ್ಟಿರುವ ಲಪಾಟಿ ಇದೇನು? ಏ ಶೀಲಾ, ಏನೇ ನೀನು ನಮ್ಮ ಊರಿನಲ್ಲಿ? ಹಬ್ಬ ಕನಸೋ ನನಸೋ ಒಂದು ಅರ್ಥವಾಗುತ್ತಿಲ್ಲ. ನೋಡಿ, ಇದೇ ನಮ್ಮ ಊರು. ಅದು ಅಲ್ಲದೆ ಜಯರಾಜ್ ಅಂತಿದ್ದಾರಲ್ಲ, ಅವನೇ ನನ್ನ ಸಂತಾನ. ಆದ್ರೆ ಇದೇನು? ನನ್ನದು ಇದೇ ಊರು ಶೀಲಾ. ನಮ್ಮಣ್ಣ ಹತ್ತಿಗೆ ಬರುತ್ತೇನೆ ಅಂತ ಹೇಳಿದಾರಲ್ಲ, ಅದಕ್ಕೆ ಕೆಲಸ ಮಾಡುತ್ತಿದ್ದೆ. ನೋಡಿದ್ಯಾ, ನಿಮ್ದು ಇದೇ ಊರು, ಆದ್ರೆ ನಮ್ದು ಇದೇ ಊರು. ಆದ್ರೆ ಗೊತ್ತಾಗ್ಲೇ ಇಲ್ಲ. ಆದ್ರೆ ನಮ್ಮಿಬ್ಬರ ಪ್ರೀತಿ ಮುರಿದು ಬಿತ್ತ ಅಂತ ನಾ ತಿಳ್ಕೊಂಡಿದ್ದೆ. ಆದ್ರೆ ಆ ದೇವ್ರು ಹಾಗೆ ಮಾಡ್ಲಿಲ್ಲ. ನಮ್ಮಿಬ್ಬರ ಪ್ರೀತಿಯನ್ನು ಮತ್ತೆ ಆ ದೇವರು ಒಂದುಗೂಡಿಸಿದ. ಐ ಲವ್ ಯು ಶಂಕರ್, ಐ ಲವ್ ಯು. ಇನ್ನು ಮುಂದೆ ಈ ಪ್ರೀತಿ ಮುಂದುವರಿಯುವುದಿಲ್ಲ ಶೀಲಾ. ಶಂಕರ್, ಏನ್ ಮಾತಾಡ್ತಾ ಇದ್ದೀರಿ ನೀನು? ನಮ್ಮಿಬ್ಬರ ಪ್ರೀತಿಯನ್ನು ಪಡಿಬೇಕಾದ್ರೆ ನಾವು ಎಷ್ಟೊಂದು ಕಷ್ಟ ಪಟ್ಟಿದ್ದೀವಿ ಅಂತ ನಿನಗೆ ಗೊತ್ತಿಲ್ವಾ? ಹೌದು, ಕಟ್ಟಿಕೊಂಡಿದ್ದೆವು ನಿಜ. ಆದರೆ ಅವಾಗ ನಾನು ಯಾರು ಅಂತ ಗೊತ್ತಿರಲಿಲ್ಲ, ನೀನು ಯಾರು ಅಂತ ಗೊತ್ತಿರಲಿಲ್ಲ. ಆ ನಿಸರ್ಗವೇ ನಮ್ಮ ಪ್ರೇಮಕ್ಕೆ ಆಯಿತು. ಆದರೆ ಇಂದು ನೀನು ಶ್ರೀಮಂತರ ಮನೆಯ ಸುಕನ್ಯಾಮಣಿ, ಮೇಲಾಗಿ ಈ ಊರಿನ ಯುವರಾಣಿ. ಅರಮನೆಯಲ್ಲಿ ಕಾಲ ಕಳೆಯಬೇಕಾದ ನೀನು ಗುಡಿಸಲ ಮನೆಗೆ ಬರುವುದು ಯಾಕೆ ಹೇಳು ಶೀಲಾ? ಇದು ಸಾಧ್ಯವಿಲ್ಲ ಶೀಲಾ, ಸಾಧ್ಯವಿಲ್ಲ. ಶಂಕರ್, ಅಂದ್ರೆ ನನ್ನನ್ನು ಸಾಕ್ಲಿಕ್ಕೆ ಆಗುದಿಲ್ಲ ಅಂತ ಈ ಮಾತನ್ನು ನೀವ್ ಹೇಳ್ತಾ ಇದ್ದೀರಾ? ನೋಡಿ, ಹೇಗಿದ್ರು ನನಗೆ ಮಾತ್ರ ಸಿಟಿಲಿರುವ ಶ್ರೀಮಂತಿಕೆ ನನಗೆ ಯಾವುದು ಬೇಡ. ಇದುವರೆಗೂ ನಾವು ಹೇಗಿದ್ವೋ ಹಾಗೆ ಇದ್ಬಿಡೋಣ. ಬಾ ಶಂಕರ್. ನಿರ್ಮಿಸಿಲ್ಲ, ನಾನೊಬ್ಬ ಮಾಮೂಲಿ ರೈತನ ತಮ್ಮ, ಮೇಲಾಗಿ ನೌಕರಿ ಬೇರೆ ಇಲ್ಲ. ಬಡವರ ಮನೆಯಲ್ಲಿ ಹಿಂಡಿ ರೊಟ್ಟಿ ತಿಂದು ಬದುಕುವ ಜನ. ಅಂದಾಗ ಸಿರಿ ಸಂಪತ್ತಿನಲ್ಲಿ ಬೆಳೆದ ನಿನ್ನನ್ನು ನರಕಕ್ಕೆ ತಂದು ಹಾಕಿದರೆ
ಆ ಪಾಪ ನನ್ನನ್ನು ತಟ್ಟದೆ ಬಿಟ್ಟಿತೆ. ಶಂಕರ್, ಈಗ ತಾನೇ ನಾವಿಬ್ರು B.Com ಮುಗಿಸಿದ್ದೇವೆ. ನಾಳೆ ನಾವಿಬ್ರು ಕಲ್ತಿದ್ವಿ ಅಂದ್ಮೇಲೆ ಯಾವ್ದಾದ್ರು ಒಂದು ನೌಕರಿ ಬಂದ್ರೆ ಮೇಲು ಕೀಳು ಎಂಬ ಭಾವನೆ ನಮ್ಮಿಬ್ಬರಲ್ಲಿ ಬರಲಾರ್ದು. ಏನಂತೆ ಶಂಕರ್? ಆದ್ರೂ ನಿಮ್ಮಣ್ಣ ಈ ನನ್ನ ಪ್ರೀತಿಗೆ ಬೆಲೆ ಕೊಡುತ್ತಾನನ್ನುವುದನ್ನು ಮೊದಲೇ ನಿಮ್ಮಣ್ಣ ಹಣವಿಲ್ಲದವರನ್ನು ಕೀಳಾಗಿ ನೋಡುವ ಮನುಷ್ಯ. ಸ್ವಲ್ಪ ವಿಚಾರ ಮಾಡು. ನೋಡಿ, ಆ ವಿಷಯ ನನಗಿರ್ಲಿ. ಅದು ಅಲ್ಲದೆ ಈ ತಂಗಾಳಿಯಲ್ಲಿ ನಿಮ್ಮನ್ನ ಅಪ್ಪಿಕೊಂಡು ಆ ಪ್ರೀತಿ ಸುವಾಸನೆ ಗೈಬೇಕಂತ ನನ್ನ ಮನಸ್ಸು ನನಗೆ ಒತ್ತಿ ಒತ್ತಿ ಹೇಳ್ತಾ ಇದೆ. ಬಾ ಶಂಕರ್, ನಾ ಇಬ್ರು ಒಂದಾಗಿ ಮೈ ಮರೆತ ಹಾಡಿಕೊಡೋಣ. ಐ ಲವ್ ಯು ಶಂಕರ್. ಪ್ರಿಯತಮೇ ಬಾ ಪ್ರಿಯತಮೇ ಬಾ ಪ್ರಿಯತಮೇ ಹೃದಯವು ಒಂದಾಗಿ ಪ್ರೀತಿಯ ಬೆಸುಗೆಯ ಬಿಗಿಯಾಗಿ ಹೃದಯವು ಒಂದಾಗಿ ಪ್ರೀತಿಯ ಬೆಸುಗೆಯ ಬಿಗಿಯಾಗಿ ಪ್ರಿಯದರ್ಶಿನಿ ನಂದರಮಿ ಪ್ರಿಯದರ್ಶಿನಿ ನಂದರಮಿ ಹೃದಯವು ಒಂದಾಗಿ ಪ್ರೀತಿಯ ಬೆಸುಗೆಯ ಬಿಗಿಯಾಗಿ ಹೃದಯವು ಒಂದಾಗಿ ಪ್ರೀತಿಯ ಬೆಸುಗೆಯ ಬಿಗಿಯಾಗಿ ಹೃದಯವು ಒಂದಾಗಿ ಪ್ರೀತಿಯ ಬೆಸುಗೆಯ ಬಿಗಿಯಾಗಿ ಪ್ರೇಮದ ಸುಳಿಯಲ್ಲಿ ಸಿಲುಕಿದ ನಾ ಅಂಗದಲ್ಲಿ ಪ್ರಿಯದರ್ಶಿನಿ ಮಂದಕಿ ಹೃದಯವು ಒಂದಾಗಿ ಪ್ರೀತಿಯ ಬೆಸುಗೆಯ ಬಿಗಿಯಾಗಿ ನನ್ನಯ ಕನಸಲ್ಲಿ ನೀನಿರುವೆ ನನ್ನಯ ಮನದಲ್ಲಿ ತುಂಬಿರುವೆ ಪ್ರಿಯದರ್ಶಿನಿ ನಂದಾಕಿನಿ ಪ್ರಿಯದರ್ಶಿನಿ ನಂದಾಕಿನಿ ಹೃದಯವು ಒಂದಾಗಿ ಪ್ರೀತಿಯ ಬೆಸುಗೆಯ ಬಿಗಿಯಾಗಿ ಹೃದಯವು ಒಂದಾಗಿ ಪ್ರೀತಿಯ ಬೆಸುಗೆಯ ಬಿಗಿಯಾಗಿ ಪ್ರಿಯದರ್ಶಿನಿ ಮಂದಾಕಿನಿ ಪ್ರಿಯದರ್ಶಿನಿ ಮಂದಾಕಿನಿ la 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 la. ನೋಡು ಶೀಲಾ, ನನಗೆ ತುಂಬಾ ಲೇಟ್ ಆಗ್ತಾ ಇದೆ.
ಅಣ್ಣ ಮನೆಯಲ್ಲಿ ದಾರಿ ಕಾಯ್ತಾ ಇರ್ತಾನೆ, ನಾನೇನು ಬರ್ಲಿ? ನೋಡಿಸಿಲ್ಲ, ಇಂಗಟ್ಟಿಂದ ಮಂಗನಂತೆ ಆದೀತು ನಮ್ಮ ಬಾಳು. ಅದಕ್ಕಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಕಾಲಿಡು. ಯಾಕೆಂದರೆ ಬಹಳ ಸಿಟ್ಟಿನವ ನನ್ನಣ್ಣ ಅರ್ಜುನ, ಅದರಂತೆ ಬಹಳ ಸಕ್ಕಿನವ ನಿಮ್ಮಣ್ಣ ಜಯರಾಜ. ಇದರ ಮಧ್ಯದಲ್ಲಿ ಹಸಿದ ಹುಲಿಗೆ ಬಲಿಯಾದ ಕುರಿಯಂತಾದೀತು ನಮ್ಮ ಜೀವನ. ನೋಡಿ, ಅದರ ಬಗ್ಗೆ ನೀವು ವಿಚಾರ ಮಾಡಬೇಡಿ. ನಿಮ್ಮ ಮನೆಯವರ ಬಗ್ಗೆ ನೀವು ವಿಚಾರ ಮಾಡಿ. ನನಗೆ ತುಂಬಾ ಲೇಟ್ ಆಗ್ತಾ ಇದೆ, ನಾನೇನು ಬರಲೇ? ಶೀಲ ನನ್ನ ಸತಿಯಾಗಿ ಬರುವುದು ಒಪ್ಪುವರ ನಮ್ಮ ಮನೆಯಲ್ಲಿ. ಅದರಲ್ಲೂ ದೊಡ್ಡವನಾದ ಅರ್ಜುನನ ಮದುವೆಗಿಂತ ಮುಂಚೆ ನನ್ನ ಮದುವೆಗೆ ಒಪ್ಪುವನ ನನ್ನ ದೊಡ್ಡಣ್ಣ ಅಂದಾಗ ನನ್ನ ಮದುವೆ ವಿಚಾರವನ್ನು ಹೇಗೆ ತಿಳಿಸಲಿ? ಇರಲಿ, ಸಮಯ ನೋಡಿ ತಿಳಿಸಿದರಾಯಿತು. ಕರುಣಾಮಯಿ, ಏನಪ್ಪ ನಿನ್ನ ಲೀಲೆ? ನಿನ್ನ ಅರಿತವರಿಲ್ಲ ಈ ಜಗದಲ್ಲಿ. ಸುಡುವ ಬೆಂಕಿಯ ಬ್ರಹ್ಮಾಂಡವನ್ನು ಬದುಕುವಂತಾಗಿದೆ ನನ್ನ ಬಾಳು ಅಂದಾಗ, ಈಗ ಬೆಳೆದು ನಿಂತಿರುವ ನನ್ನ ತಮ್ಮ ಅರ್ಜುನಿಗೆ ನನ್ನ ಅಕ್ಕನ ಮಗಳಾದ ಗಂಗಮ್ಮನನ್ನು ಕೊಟ್ಟು ಮದುವೆ ಮಾಡಬೇಕು. ಇನ್ನು ನನ್ನ ಕಿರಿಯ ತಮ್ಮ ಶಂಕರನಿಗೆ ಎಲ್ಲಿಯಾದರೂ ಬಡವರ ಮನೆಯ ಹೆಣ್ಣನ್ನು ತೆಗೆದು ಇಬ್ಬರು ಮದುವೆ ಮಾಡಬೇಕು. ಬಾಬಾ, ಏನು ಮದುವೆ ವಿಚಾರ ಮಾಡುವಂತೆ ಕಾಣ್ತಾ ಇದೆಯಲ್ಲ? ಯಾರ ಮದುವೆ ಬಾಬಾ? ಇನ್ನಾರದಮ್ಮ, ನನ್ನ ಮನೆಯ ನಂದಾದೀಪ ಬೆಳಗಲು ಬರುವ ನಿನ್ನದಮ್ಮ. ಬಾಬಾ, ತಂದೆ ತಾಯಿ ಇಲ್ಲದ ತಪ್ಪಲೆ ಆದ ನನ್ನನ್ನ ತಂದೆ ತಾಯಿಯಂತೆ ನನ್ನನ್ನ ಜೋಪಾನ ಮಾಡಿದ್ರಿ. ಈಗ ನನ್ನನ್ನ ಸೊಸೆಯನ್ನಾಗಿ ಮಾಡಿಕೊಂಡು ಈ ಮನೆ ತುಂಬಿಸ್ಕೊಳ್ತೀನಿ ಅಂತ ಹೇಳ್ತಾ ಇದ್ರಲ್ಲ. ನೀವು ನನ್ನ ಪಾಲಿನ ದೇವ್ರು ಬಾಬಾ, ನೀವು ನನ್ನ ಪಾಲಿನ ದೇವ್ರು. ಎದ್ದೇಳಮ್ಮ, ಚಿರಂಜೀವಿಯಾಗಿ ಬಾಳು ಗಂಗಮ್ಮ. ಹುಟ್ಟಿದ ಮನುಷ್ಯ ಕೆಟ್ಟದ್ದನ್ನು ಮಾಡುವಂತ ಯಾವ ಧರ್ಮದಲ್ಲಿ ಯಾವ ಜಾತಿಯಲ್ಲಿ ಉಲ್ಲೇಖ ಮಾಡಿದ್ದವ ಅಂತದ್ರಲ್ಲಿ ಮಾಡಿದ ಪಾಪಕ್ಕೆ ಮನವೇ ಸಾಕ್ಷಿ, ತೋಡಿದ ಬಾವಿಗೆ ಜನವೇ ಸಾಕ್ಷಿ ಅನ್ನುವ ಹಾಗೆ ನ್ಯಾಯ ನೀತಿ ಧರ್ಮವನ್ನು ನಂಬಿರುವ ನಮ್ಮಂತವರಾದರೂ ಧರ್ಮವನ್ನು ಎತ್ತಿ ಹಿಡಿಯಬೇಕಮ್ಮ, ಎತ್ತಿ ಹಿಡಿಯಬೇಕು. ಆವಾಗ ಭಾರವಾದ ಪಾಪಕ್ಕೆ ಘೋರವಾದ ಶಿಕ್ಷೆ ಕೊಡ್ತಾನೆ ಆ ದೇವರು. ಅಲ್ಲಿವರೆಗೂ ಎಷ್ಟೇ ಕಷ್ಟ ಬಂದ್ರೂ ನಾವು ತಡೆದುಕೊಳ್ಬೇಕು ಬಾಬಾ. ನಿಜವಮ್ಮ ನಿನ್ನ ಮಾತು. ಸಿಡಿಲಿಗೆ ಹೆದರಿ ಗುಡಿಗೆ ನುಗ್ಗಿದರೆ ಕಲ್ಲು ತೊಲೆ ಜಾರಿ ತಲೆ ಮೇಲೆ ಬಾರದು ಬಪ್ಪತ್ತು ತಪ್ಪಿದೆ ಅನ್ನುವ ಹಿರಿಯರ ವಾಣಿಯಂತೆ ಬಂದದ್ದು ಅನುಭವಿಸಬೇಕಮ್ಮ. ಹಾ ಗಂಗಮ್ಮ, ನಿನಗೆ ಅರ್ಜುನ ಒಪ್ಪಿಗೆ ತಾನೆ? ಬಾಬಾ, ಹೂವಿನ ಜೊತೆಗೆ ನಾರು ಸ್ವರ್ಗ ಸೇರಿತು ಎಂಬಂತೆ ಕೋಟಿ ವಿದ್ಯೆಗಿಂತ ಮೇಟಿ ಉದ್ದಿನೇ ಲೇಸು ಅನ್ನುವ ನಾನು ನನ್ನ ಮಾವನ ಕೈ ಹಿಡಿಬೇಕಾದ್ರೆ ಕೋಟಿ ಪುಣ್ಯ ಮಾಡಿರ್ಬೇಕು ಬಾಬಾ. ಒಳ್ಳೆ ಗಂಡನಾದರೆ ಒಡವೇನೇ ಬೇಡ, ಕುಸುರಾಗಿ ಹಿಟ್ಟಾದರೆ ಅಣ್ಣನೇ ಬೇಡ ಅನ್ನುವ ಒಳ್ಳೆಯ ಗಂಗಮ್ಮ. ನಾರು ಇಲ್ಲದ ಮನಿ ಇಲ್ಲ, ಕೆರೆಯೂ ಇಲ್ಲದ ಊರಿಲ್ಲ ಅಂತಿದ್ದ ನಮ್ಮ ಮನೆಗೆ ಬಂದ ಬಂಗಾರದ ಕಳಸುವ ಮಾಡಿ ಬಾಬಾ, ಗಂಜಿ ಕುಡಿದಾದ್ರೂ ಗಂಡನ ಮನೆಯಲ್ಲಿ ಲೇಸು ಅನ್ನುವ ನಾನು ಪತಿ ಧರ್ಮವನ್ನ ಪಾಲಿಸಿ ಗರತಿಯಾಗಿ ಬಾಳುವುದು ಸತಿಯಾದ ನನ್ನ ಧರ್ಮ ಅಲ್ಲವೇ ಬಾಬಾ? ನೋಡಮ್ಮ, ಶಾಣ ಮಗುರ ಗುಣ ಲೆಕ್ಕದಲ್ಲಿ ನೋಡು, ಮಾನವಂತರ ಮನೆಯ ಹೆಣ್ಣಿನ ಗುಣ ನಡತೆಯಲ್ಲಿ ನೋಡು ಅಂತ ಹೇಳಿದ್ದಾರೆ ಬಂದಾಗ ಮಾವಿನ ಮರದಿಂದ ಮಾವಿನ ಮರವೇ ಹುಟ್ಟುತ್ತೇವೆ, ಬೇವಿನ ಮರವಲ್ಲ ಅಂತ ತೋರಿಸಿಕೊಟ್ಟಿಯ ಮಾಡಿ. ಬಾಬಾ ನೋಡಲಿ, ಶಂಕರ್ ಬಾಬಾ ಬಂದ್ರು ಅಂತ ಕಾಣಿಸ್ತಾ ಇದೆ.
ಏನೋ ಘನ ವಿಚಾರ ಮಾಡುವಂತೆ ಕಾಣುತ್ತಿದೆಯಲ್ಲ, ಏನು? ಏನೂ ಇಲ್ಲಪ್ಪ, ನಿಮ್ಮಿಬ್ಬರಿಗೂ ಮದುವೆ ಮಾಡಬೇಕೆಂದುಕೊಂಡಿದ್ದೇನೆ. ಅದಕ್ಕಾಗಿ ಒಂದು ಯಾವುದಾದರೂ ಬಡವರ ಮನೆಯ ಹೆಣ್ಣನ್ನು ತೆಗೆಯಬೇಕೆಂದು ವಿಚಾರ ಮಾಡುತ್ತಿದ್ದೆ. ಇದಕ್ಕೆ ನಿನ್ನ ಒಪ್ಪಿಗೆ ಏನು? ಅಣ್ಣ, ಯಾಕೆ ಬಡವರು ಎಂದು ಬೆಚ್ಚಿ ಬೀಳುವಂತೆ ಮಾತನಾಡುತ್ತಿರ್ದಿ? ಚುಚ್ಚಿ ಚುಚ್ಚಿ ಕೊಲ್ಲುವಂತೆ ಯಾಕೆ? ಶ್ರೀಮಂತರ ಹೆಣ್ಣು ಮಕ್ಕಳನ್ನು ಮದುವೆ ಮಾಡಿಕೊಳ್ಳಬೇಕೆಂದು ನಿಯಮ ಇದೆಯೋ ಇಲ್ಲ ಕಾನೂನು ಇದೆಯೋ? ಶಂಕರ್, ಶ್ರೀಮಂತರ ಆಣೆ ಕಟ್ಟುವುದು ಬಡವ ತಾಳಿ ಕಟ್ಟುವುದು ಎರಡು ಸಮನಪ್ಪ. ಹೀಗಿರುವಾಗ ಆಕಾಶಕ್ಕೆ ಎಣೆ ಹಾಕುವುದು, ಬೆಂಕಿಗೆ ಮುತ್ತು ಕೊಡುವುದು ನಮ್ಮಿಂದ ಸಾಧ್ಯವೇನು ಶಂಕರ್? ಅದಕ್ಕೆ ಬಲ್ಲವರು ಹೇಳಿದ್ದಾರೆ, ಹಾಸಿಗೆ ಇದ್ದಷ್ಟು ಕಾಲು ಚಾಚುವಂತ. ಅಣ್ಣ, ಈ ನಿಮ್ಮ ಮಾತು ಕೇಳಿ ಮೂರ್ಖನಾಗಲಾರೆ ನಾನೇನು ಸಾಲಿ ಕರಿಯದ ಹಳ್ಳಿ ಕುಮಾರನಲ್ಲ. ನಾನೊಬ್ಬ ವಿದ್ಯಾವಂತನೆಂದು ಮಾತ್ರ ಮರಿಬೇಡ. ಯಾಕೆ ಅವಿವಿದ್ಯಾವಂತರ ತರ ಮಾತನಾಡುತ್ತಿರುವಿರಿ? ಶಂಕರ್, ಗೆಳೆತನದ ಗುಣವನ್ನು ಬಡತನದಲ್ಲಿ ನೋಡಬೇಕೇ ವಿನಃ ಶ್ರೀಮಂತಿಕೆಯಿಂದಲ್ಲಪ್ಪ. ಶಂಕರ್, ತಾಮ್ರದ ದುಡ್ಡಿಗೆ ಆಸೆ ಪಟ್ಟರೆ ತಾಯಿ ಮಕ್ಕಳನ್ನು ಬೇರೆ ಮಾಡುತ್ತದೆ ಎಂಬುದನ್ನು ಮಾತ್ರ ಮರೆಯಬೇಡ. ಅಣ್ಣ, ಏನಾಗಿದೆ ನಿಮಗೆ? ಯಾಕೆ ಏನು ಮಾತನಾಡುತ್ತಿರುವಿರಿ ನೀವು? ಏನು ಮಾತನಾಡುತ್ತಿರುವೆ ಅಂತ ಗೊತ್ತಾ ನಿಮಗೆ? ಏಕೆ ರೋಷಾವೇಶದ ಮಾತುಗಳು? ಏನಾಗಿದೆ ಗಂಗಾ? ನೀನಾದರೂ ಹೇಳು, ಏನಾಗಿದೆ ಅಂತ. ಮಾವ, ಅದು ಏನೂ ಇಲ್ಲಪ್ಪ, ನಿಮ್ಮಿಬ್ಬರಿಗೂ ಮದುವೆ ಮಾಡಬೇಕೆಂದುಕೊಂಡಿದ್ದೇನೆ. ತಾಯಿ ಇಲ್ಲದ ನನ್ನ ಅಕ್ಕನ ಮಗಳಾದ ಗಂಗಮ್ಮನನ್ನು ಕೊಟ್ಟು ನಿನಗೆ ಮದುವೆ ಮಾಡಬೇಕೆಂದುಕೊಂಡಿದ್ದೇನೆ. ಇದಕ್ಕೆ ನಿನ್ನ ಒಪ್ಪಿಗೆ ಏನು? ಅಣ್ಣ, ಏನಂತೆ ಮಾತನಾಡುತ್ತಿವೆ ಅಣ್ಣ? ತಪ್ಪಲ್ಲಿ ತಂದೆ ತಾಯಿ ಇಲ್ಲದ ನಮ್ಮನ್ನು ಸಾಕಿ ಜೋಪಾನ ಮಾಡಿದೆ ಅಂದ ಮೇಲೆ ನಿನ್ನೆವರೆಗೆ ನಿಂತು ಮಾತು ಕೊಡುವಷ್ಟು ದೊಡ್ಡವನಲ್ಲ ಈ ನಿನ್ನ ಅರ್ಥನ ಅಂದಾಗ, ಅತ್ತವ್ವ ಕೊಟ್ಟ ಅಮೃತಕ್ಕಿಂತ ಎತ್ತವ್ವ ಕೊಟ್ಟ ಅಂಬಲಿಯ ಲೇಸು ಅನ್ನುವನಣ್ಣ ಈ ನಿನ್ನ ತಮ್ಮ ಅರ್ಜುನ ಅಂದಾಗ, ನೀನು ಯಾರನ್ನು ತೋರಿಸಿ ಅವಳಿಗೆ ತಾಳಿ ಕಟ್ಟಂದರೆ ಕಣ್ಣು ಮುಚ್ಚಿ ತಾಳಿ ಕಟ್ಟುವೆನಣ್ಣ, ಅದರಲ್ಲಿ ಸಂದೇಹವೇ ಇಲ್ಲ. ನಿನ್ನಂತ ತಮ್ಮನನ್ನು ಪಡೆದ ನನ್ನ ಜನ್ಮ ಅರ್ಜುನ ತುಂಬಿದ ಕೊಡ ತೊಳುಕುವುದಿಲ್ಲ ಅಂತ ತೋರಿಸಿಕೊಟ್ಟೆ ಈ ಸಮಾಜದಲ್ಲಿ ನನ್ನಂತ ಹಿರಿಯ ಅಣ್ಣಂದಿರಿಗೆ. ನೋಡು, ನಿನ್ನ ಅಣ್ಣನಾದರೂ ನೋಡಿ ಕಲಿತುಕೋ, ಅವಾಗಲಾದರೂ ಬುದ್ಧಿ ಬರುತ್ತೆ. ಹೋಗ್ಲಿ ಬಿಡು ಬಾಬಾ, ಅವರು ಮಾತಾಡ್ಬೇಕು ಅಂತ ಹಾಗೇನು ಮಾತಾಡ್ಲಿಲ್ಲ. ಅರಸನ ಸತಿ ಆದ್ರೂ ಪುರುಷನಿಗೆ ಸತಿಯಾಗಿ ಬರ್ಲೇಬೇಕಲ್ವೇ? ಅದಕ್ಕೆ ಶಂಕರ್ ಮಾವ ಇಷ್ಟಪಟ್ಟಂತೆ ಅದರಲ್ಲಿ ತಪ್ಪೇನೂ ಇಲ್ಲ. ಗಂಗಮ್ಮ, ಬಡವನ ಅತಿ ಆಸೆ ಗತಿಗೆಡಿಸುತ್ತ ಅಷ್ಟೇ ಯಾಕಮ್ಮ? ಮನೆಗೆ ಬರುವ ಹೆಣ್ಣಿನ ಗುಣವು ಪುರುಷನ ಪುಣ್ಯ ನಾರಿ ಭಾಗ್ಯದಲ್ಲಿರುತ್ತದೆ. ಅದಕ್ಕಾಗಿ ಮನೆಗೆ ಬರುವ ಹೆಣ್ಣು ನಾರಿಯಾಗಬೇಕೇ ವಿನಃ ಮಾರಿಯಾಗಬಾರ್ದ. ಹೋಗಲು ಬಿಡೋಣ. ಎಷ್ಟೇ ಆದರೂ ಶಂಕರ್ ನಮ್ಮಿಬ್ಬರ ಮುದ್ದಿನ ತಮ್ಮ. ಅವನು ಯಾವ ಹುಡುಗಿಯನ್ನು ಪ್ರೀತಿಸುತ್ತಾನೋ ಅವಳನ್ನೇ ಮದುವೆ ಮಾಡಿದ. ಈಗಿನ ಕಾಲದಲ್ಲಿ ಪ್ರೀತಿ ಪ್ರೇಮ ಎಂಬುದು ಒಂದು ಫ್ಯಾಷನ್ ಆಗಿಬಿಟ್ಟಿದೆ. ಅಂದ ಬಳಿಕ ಶಂಕರ್, ಅಣ್ಣ ಹೊಡೆದಿದ್ದಕ್ಕೆ ನೀನೇನು ಚಿಂತಿಸಬೇಡ. ಆ ಹುಡುಗಿ ಯಾರಂತ ಹೇಳಪ್ಪ. ಹೇಳು, ನಿನ್ನ ಅಣ್ಣ ಕೇಳುತ್ತಿದ್ದಾನೆ ತಾನೆ, ಹೇಳು. ಅಣ್ಣ, ಅದು ಅರ್ಜುನ ಹೇಗೆ ಹೇಳ್ತಾನೆ? ಅವನು ಪ್ರೀತಿಸುತ್ತಿರುವ ಹುಡುಗಿ ಬೇರೆ ಯಾರು ಅಲ್ಲ, ನಮ್ಮೂರಿನ ಜಮೀನುದಾರ್ ಜಯರಾಜನ ತಂಗಿ ಶೀಲಾ. ಮಾತನಾಡುತ್ತಿರುವೆ. ಪ್ರೀತಿ ಸಿರಿ ಸಂಪತ್ತಿನ ಭೋಗಕ್ಕೂ ಇಲ್ಲ, ಬಡತನದಲ್ಲಿದ್ದೇನೆ ಎಂಬುವ ಭ್ರಮೆಗೋ ಶಂಕರ್. ಆ ಕೆಟ್ಟ ವಿಷ ಸರ್ಪದ ಕೂಡ ಸಂಬಂಧ ಬೆಳೆಸುತ್ತೇನೆ, ಅದು ಈ ಜನ್ಮದಲ್ಲಿ ಎಂದಿಗೂ ಸಾಧ್ಯವೇ? ಬೇಕಾದರೆ ನನ್ನ ಪ್ರಾಣವನ್ನಾದರೂ ಕೇಳಿಕೊಡುತ್ತೇನೆ. ಇಲ್ಲ, ಶ್ರೀಮಂತರ ಮನೆ ಹೆಣ್ಣೆ ಬೇಕೆಂದರು, ಇಲ್ಲ ಯಾರನ್ನಾದರೂ ಹೇಳು. ಈ ಊರಿನೆಲ್ಲ ಸರ್ವ ಆಸ್ತಿಯನ್ನಾದರೂ ಮಾರಿ ಈ ಊರಿನಲ್ಲಿ ಯಾರು ಮಾಡಬಾರದು ಆ ರೀತಿ ನಿನ್ನ ಮದುವೆಯನ್ನು ಮಾಡುತ್ತೇನೆ ಶಂಕರ್. ಕೊನೆಯದಾಗಿ ಒಂದು ಮಾತನ್ನು ಹೇಳುತ್ತೇನೆ. ಅಕ್ಕರೆ ಇಲ್ಲದ ಒಬ್ಬರಿಗಿಂತ ಅಕ್ಕರೆ ಇರುವ ತಿಪ್ಪಿನ ಲೇಸು ಶಂಕರ್.
ಜೀವನ ಎಂಬುದು ಹುಡುಗಾಟವಲ್ಲ. ಒಂದು ವೇಳೆ ಹುಡುಗಾಟದ ಹುಡುಗಿಯನ್ನೇ ನೀ ಮಾಡಿಕೊಂಡಿದ್ದೇ ನಿಜವಾದರೆ ಮುಂದೊಂದು ದಿನ ನಿನ್ನನ್ನು ನಡ ನೀರಿನಲ್ಲಿ ಕೈ ಬಿಟ್ಟು ಹೋದಳ ಎತ್ತರ. ನೋಡು ಶಂಕರ, ಆ ಜೀರಾಜ ಕಂಡವರ ಮಕ್ಕಳನ್ನು ಬಾವಿಗೆ ದೂಡಿ ನೆಲೆ ನೋಡೋ ಜನ ಅವರು. ಬೇಡಪ್ಪ, ಅವರ ಸವಾಸ ಮೊದಲೇ ಕ್ರೂರ ಜನ ಅವರು. ನೋಡು ಶಂಕರ, ಕಾರಿನಲ್ಲಿ ಕರೆದುಕೊಂಡು ಹೋಗಿ ಕಾಡಿನಲ್ಲಿ ಬಿಟ್ಟಂಗಾದೀತು ನಿನ್ನ ಬಾಳು. ಅಣ್ಣ, ಏನು ಮಾತನಾಡುತ್ತಿರುವಿರಿ ಅಂತ ಗೊತ್ತಾ ನಿಮಗೆ? ನಾನೇನು ಸಾಲಿ ಕಲಿಯದೆ ಹಳ್ಳಿ ಕುಮಾರನಲ್ಲ. ನಾನೊಬ್ಬ ವಿದ್ಯಾವಂತನೆಂದು ಮಾತ್ರ ಮರೆಯಬೇಡಿ. ಯಾಕೆ ಯಾಕೆ ಅವಿವಿದ್ಯಾವಂತರ ತರ ಮಾತನಾಡುತ್ತಿರುವಿರಿ? ಯಾರೆದುರು ನಿಂತು ಏನು ಮಾತನಾಡ್ತಾ ಇದ್ದೀಯ ಎಂಬುದು ಗೊತ್ತಿದೆ ಏನು ನಿನಗೆ? ಅದೇನು ಗೊತ್ತಿಲ್ಲಮ್ಮ. ನೋಡೋಣ, ನಾನು ಅವಳನ್ನೇ ಪ್ರೀತಿಸುತ್ತಿರುವುದು, ಅವಳನ್ನೇ ಮದುವೆಯಾಗುವುದು ಅಷ್ಟೇ. ನೋಡಿದೆಯಾ ಅರ್ಜುನ, ನಿನ್ನ ತಮ್ಮನ ಸೊಕ್ಕಿನ ಮಾತುಗಳನ್ನು, ಪ್ರೀತಿಯ ಹುಚ್ಚು ನೆತ್ತಿಗೇರಿಸಿಕೊಂಡು ಹಿರಿಯರು ಎಂಬುದನ್ನು ಮರೆತು ಮಂಗನಂತೆ ಮಾತನಾಡುತ್ತಿದ್ದಾನೆ ಈ ನಿನ್ನ ನೆಚ್ಚಿನ ತಮ್ಮ. ಮಣ್ಣಿನಿಂದ ಕೌರವ ಕೆಟ್ಟ, ಹೆಣ್ಣಿನಿಂದ ರಾವಣ ಕೆಟ್ಟ ಅಣ್ಣ ಎಲ್ಲಿಗೆ ಒಳಗೆ ನಿಲ್ಲುತ್ತೋ ಆ ದೇವರೇ ಬಲ್ಲ. ಹಾ ಅರ್ಜುನ, ಈ ಭಾರವನ್ನು ನಿನ್ನ ಮೇಲೆ ಹಾಕಿದ್ದೇನೆಪ್ಪ, ನಿನ್ನ ಬಗೆಹರಿಸು. ಆನೆ ಹೊತ್ತವನಿಗೆ ಅದರ ಬಾಲ ಹೊರುವುದು ಕಷ್ಟವೇ. ಯಾರ ಮುಂದೆ ತಲೆ ಎತ್ತಿ ಬಾಳಬೇಕಂದಿದ್ದನು ಈ ನಿನ್ನ ತಮ್ಮ ಅರ್ಜುನ. ಅವರ ಮುಂದೆ ತಲೆ ಆಯಿತು ನನ್ನದು. ಊರಿಗೆ ಹಂಬೀರನಾಗಿ ಮೆರೆಯುತ್ತಿದ್ದನಲ್ಲ ಆ ಸೊಕ್ಕಿನ ಶ್ರೀಮಂತನಿಗೆ ಸ್ವಚ್ಛಂದವಾಗಿ ಹಾರಾಡುತ್ತಿರುವವರ ರೆಕ್ಕೆ ಪುಕ್ಕವನ್ನು ಕತ್ತರಿಸಿ ಅವರಿಂದ ಅನ್ಯಾಯಕ್ಕೆ ಒಳಗಾದ ಜನರಿಂದ ಚೀತು ಅಲಿಸಬೇಕೆಂದ ಈ ನಿನ್ನ ತಮ್ಮ ಅರ್ಜುನನಿಗೆ ಈ ನನ್ನ ಶಂಕರ್ ಕೈ ಕಟ್ಟಿ ಹಾಕಿಬಿಟ್ಟನಲ್ಲ, ಕೈ ಕಟ್ಟಿ ಹಾಕಿಬಿಟ್ಟ. ಸಮಾಧಾನ ಮಾಡಿಕೊ ಅರ್ಜುನ, ಸಮಾಧಾನ ಮಾಡಿಕೊ. ಈಗ ನಾವು ಏನೇ ಹೇಳಿದ್ರು ಅವನು ಕೇಳುವ ಸ್ಥಿತಿಗೆ. ಮೀಸೆ ಬಂದ ಮೇಲೆ ಮೂಗುತ್ತಾನೆ ಯಾರಿಗೆ ನೆನಪಿರುತ್ತೆ. ಹಾಗೆ ಹೆಣ್ಣಿನ ತೋಟಕ್ಕೆಯಲ್ಲಿ ಬಿದ್ದವನಿಗೆ ಬುದ್ಧಿ ಹೇಳೋದು, ಬೋರ್ಗಲ್ ಮೇಲೆ ನೀರು ಸುರುವುದು ಎರಡೂ ಒಂದೇನಪ್ಪ. ಅದಕ್ಕೇನಪ್ಪ, ಹಿರಿಯ ನನಗೆ ಹೊರೆ ತಪ್ಪಿದ್ದಲ್ಲ ಅಂತ ಈ ಕಲಿಯುಗದಲ್ಲಿ. ಅಣ್ಣ, ಈ ನಿಮ್ಮ ಮಸುಳಿ ಕಣ್ಣೀರಿಗೆ ಕರಗುವನಲ್ಲ ಈ ಶಂಕರ್. ಮೊಸಳೆ ಕಣ್ಣೀರು ನೋಡಿದ್ರಿ ಅರ್ಜುನ, ಹೇಗೆ ಮಾತನಾಡಿ ಹೋದ ಈ ನಿನ್ನ ನೆಚ್ಚಿನ ತಮ್ಮ. ಹಾಗಿದ್ದಪ್ಪ, ಅವನಿಷ್ಟದಂತಾಗಲಿ, ನಾನಿನ್ನು ಬರುತ್ತೇನೆ. ಎಂತ ಒಡ ಹುಟ್ಟಿದ ಸಹೋದರರು ನಾವು. ಒಂದೇ ಕರಳ ಬಳ್ಳಿಯಿಂದ ಬಂದರೂ ಸಹ ಅಣ್ಣನ ಮಾತಿಗೆ ಬೆಲೆ ಕೊಡದೆ ಹೋದರಲ್ಲ ನೆಚ್ಚಿನ ತಮ್ಮ. ಅದಕ್ಕೆ ನೀವ್ಯಾಕೆ ವಿಚಾರ ಮಾಡ್ತಾ ಇದ್ದೀರಾ? ಶಂಕರ್ ಮಾಮ ಈಗಾಗಲೇ ಪ್ರೀತಿ ಬಲೆಯಲ್ಲಿ ಬಿದ್ದು ಬಿಟ್ಟಿದ್ದಾನೆ. ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿದ್ರೆ ಫಲವಿಲ್ಲ. ಈಗ ಶಂಕರ್ ಮಾವನ ಮದುವೆನ ಅವನಿಷ್ಟದಂತೆ ಬಾಡಿದ್ರಾಯ್ತು. ಗಂಗಾ, ನಿನಗಿದ್ದಷ್ಟು ಬುದ್ಧಿ ನನ್ನ ತಮ್ಮನಿಗಿಲ್ಲವಲ್ಲ. ಹಾ, ಅದಿರಲಿ. ನಿನ್ನ ಮದುವೆ ವಿಷಯ ನನ್ನ ಅಣ್ಣನ ಮಾತಿಗೆ ನಿನ್ನ ಒಪ್ಪಿಗೆ ತಾನೆ? ಒಪ್ಪಿಗೆಯಿಂದ ನಿನ್ನನ್ನು ಅಪ್ಪಿಕೊಂಡು ಈ ಕತ್ತನ್ನೇ ನಿಮ್ಗೆ ಒಪ್ಪಿಸಿದ್ದೀನಿ. ನನ್ನ ಕೊಳ್ಳಿಗೆ ತಾಳಿ ಕಟ್ಟೋದಕ್ಕೆ ಆಶೀರ್ವಾದ ಮಾಡು ಮಾವಯ್ಯ. ಹೇಳು ಗುಣವಂತಿ, ನಿನ್ನಂತವಳು ನನಗೆ ಸತಿಯಾಗಿ ಬಂದದ್ದೇ ನನ್ನ ತಂದೆ ತಾಯಿಗಳ ಪುಣ್ಯವೇ ಸರಿ. ಇದೇ ಸಂತೋಷದ ಸಮಯದಲ್ಲಿ ಒಂದು ಸವಿಯಾದ ಸವಿಗಾನ. ಹೊಂಬಾಳಿನ ಮೈಯಲ್ಲೂ ಸಿಂಗಾರಿ ನೀಬಾರು, ಬಂಗಾರದ ತೇರಲ್ಲೂ ನಲಿವೆ ನೀಬಾರು, ಹೊತ್ತಲ್ಲಿ ಮನೆ ಮಾಡು ನಲಿವೆ. ಚಿನ್ನ ಕಂದುಂಬನ ನೋಡಿ ನಲಿವೆ, ಚಲುವೆ ಚಲುವೆ ಕಂದುಂಬನ ನೋಡಿ ನಲಿವೆ. ನನ್ನ ಸರ್ದಾರ ನನ್ನ ಜೊತೆ
ಹನ್ನೀರ ಎಲ್ಲ ಮನದ ಚಾರ ಮನಸ್ಸಿದ್ದೆ ನಿನ್ನಲ್ಲಿ ಪೂರ ಚಲುವ ಚಲುವ ಮನಸ್ಸಿದ್ದೆ ನಿನ್ನಲ್ಲಿ ಪೂರ ಬೇಲೂರಿನ ಬಾಲ್ಯಂತೆ ಮಾಮರದ ಕೋಗಿಲೆಯಂತೆ ಕುಣಿವಾಗ ನವಿಲಂತೆ ನಡೆವಾಗ ಹಂಸವಂತೆ ಬೇಲೂರಿನ ಬಾಲ್ಯಂತೆ ಮಾಮರದ ಕೋಗಿಲೆಯಂತೆ ಕುಣಿವಾಗ ನವಿಲಂತೆ ನಡೆವಾಗ ಹಂಸವಂತೆ ನಿನ ಮಾತು ಮುದ್ದಂತೆ ಸಿಹಿಯಾದ ಜೇನಂತೆ ನಿನ ಮಾತು ಮುದ್ದಂತೆ ಸಿಹಿಯಾದ ಜೇನಂತೆ ನೀನಾದ ಈ ಮನದ ರಾಣಿ ನೀನಿಂದೆಂದು ನನ್ನಗಳೇ ಮನಸ್ಸಿದ್ದೆ ನಿನ್ನಲ್ಲಿ ಚಲುವೆ 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 ಮನಸ್ಸಿದ್ದೆ ನಿನ್ನಲ್ಲಿ ಚಲುವೆ ನನ್ನ ಸರದಾರ ನೀ ನನ್ನ ಹನ್ನೀರ ನನ್ನ ಸರದಾರ ನೀ ನನ್ನ ಹನ್ನೀರ ಎಲ್ಲ ಮನದ ಚಾರ ಮನಸ್ಸಿದ್ದೆ ನಿನ್ನಲ್ಲಿ ಪೂರ ಚಲುವ ಚಲುವ ಮನಸ್ಸಿದ್ದೆ ನಿನ್ನಲ್ಲಿ ಪೂರ ಚಲುವ ಚಲುವ la 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 la